ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದಲ್ಲಿ ಭಾರತೀಯ ಯುವಜನ ಸೇವಾ ಸಂಸ್ಥೆ, ಕರ್ನಾಟಕ ಪತ್ರಕರ್ತರ ಸಂಘ ವಿಜಯಪುರ, ಸಮಯ ಟಿವಿ ಕೆ ಯೂಟ್ಯೂಬ್ ನ್ಯೂಸ್ ಚಾನಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕೊಡೆಕಲ್ ಬಸವೇಶ್ವರ ಜಾತ್ರಾ ಅಂಗವಾಗಿ ನಡೆದ ಕೊಡೆಕಲ್ ಬಸವಶ್ರೀ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಸಹಕಾರ ಕ್ಷೇತ್ರದಲ್ಲಿ ಯರ್ನಾಳದ ಶಂಕರಗೌಡ ಪಾಟೀಲ್, ಸಾರಿಗೆ ಇಲಾಖೆ ಕ್ಷೇತ್ರದಲ್ಲಿ ವಿಜಯಪುರದ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ್, ಶಿಕ್ಷಣ ಕ್ಷೇತ್ರದಲ್ಲಿ ಯಲಬುರ್ಗಾದ ಅಶೋಕ್ ಮಾಲಿ ಪಾಟೀಲ್, ಮಾಧ್ಯಮ ಕ್ಷೇತ್ರದಲ್ಲಿ ಕೊಪ್ಪಳ ಜಿಲ್ಲೆಯ ಉಮಾಶಂಕರ್ ಹಿರೇಮಠ್, ರಂಗಭೂಮಿ ಕ್ಷೇತ್ರದಲ್ಲಿ ಯಲಬುರ್ಗಾದ ಎಸ್.ಕೆ. ದಾನಕೈ, ಸಾಹಿತ್ಯ ಕ್ಷೇತ್ರದಲ್ಲಿ ಹಾವೇರಿ ಜಿಲ್ಲೆಯ ಶಿಲ್ಪಾ ಮಲ್ಲಿಕೇರಿಮಠ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರ ಸೇವಾ ಕಾರ್ಯ ಗುರುತಿಸಿ ಕೊಡೆಕಲ್ ಬಸವಶ್ರೀ ರಾಜ್ಯ ಪ್ರಶಸ್ತಿಯನ್ನು ಮನಗೂಳಿ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ಸಂಗನಬಸವ ಶಿವಾಚಾರ್ಯರು, ನಂದಿಯಾಳ ಕೊಡೆಕಲ್ ಮಠದ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮೀಜಿಯವರು ಸನ್ಮಾನಿಸಿ ಗೌರವಿಸಿದರು. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಎಂ.ಜಿ. ಪಾಟೀಲರು, ವಿಜಯಪುರದ ಆದರ್ಶ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಉಮೇಶ್ ಕೌಲ್ಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡೆಕಲ್ ಗ್ರಾಮದ ಪೂಜ್ಯ ಶ್ರೀ ಪ್ರಭಯ್ಯ ಸ್ವಾಮೀಜಿಯವರು, ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಸಹೋದರ ಲಿಂಗದಳ್ಳಿ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಪೂರ್ವ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಂದ ಮನರಂಜನಾ ಕಾರ್ಯಕ್ರಮ ಜರುಗಿದವು. ವರದಿ ಸಮಯ ಟಿವಿ ಕೆ ನ್ಯೂಸ್, ಬಸವನ ಬಾಗೇವಾಡಿ. ಆ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಬಸವಣ್ಣವರ ಅವತಾರ ಅಂತೇಳಿ ಚಿಂತಿತವಾಗ್ತದೆ. ಮುಂದೆ ಅವರು ಅನೇಕ ಶರಣರು ಯಾವ ರೀತಿಯಾಗಿ ಕಲ್ಯಾಣ ಬಸವಣ್ಣವರು ಸಾಮಾನ್ಯ ಜನರನ್ನ ಎತ್ತಿ ಹಿಡಿದು ಅವರನ್ನ ಒಂದು ಅಜ್ಞಾನದಲ್ಲಿದ್ದ ಜನರನ್ನೆಲ್ಲ ಭಕ್ತರನ್ನು ಮಾಡಿ ಅವರು ಸುಜ್ಞಾನ ಮಾಡಿದರು. ಅವರ ಅಲ್ಲಮ ಪ್ರಭುದೇವರು ಯೋಗಿಗಳು, ಶರಣಗಳು, ಸಾಧಕರಿಗೆ ಅವರ ಒಂದು ಬೋಧನೆ ಮಾಡಿ ಅವರನ್ನು ಮೇಲೆ ಕೆತ್ತಿದ್ರು. ಆದ್ರೆ ಸಿದ್ದೇಶ್ವರ ಸ್ವಾಮಿಗಳು ಯಾವ ರೀತಿಯಾಗಿ ಸಾಮಾನ್ಯ ಜನರನ್ನು ಕೂಡ ತಮ್ಮ ಪ್ರವಚನದಿಂದ ಮೇಲೆ ಕೆತ್ತಿದ್ರು ಮತ್ತು ಒಂದು ಯೋಗಿಗಳು ಮತ್ತು ಸಾಧಕರು ಅನೇಕ ಜನರನ್ನು ಕೂಡ ಮೇಲೆ ಕೆತ್ತಿದ್ರು. ಎರಡೂ ಕಾರ್ಯವನ್ನು ಯಾವ ರೀತಿಯಾಗಿ ಕಲ್ಯಾಣ ಬಸವಣ್ಣ, ಕೊಡೆಕಲ್ ಬಸವಣ್ಣ ಮಾಡಿದಂತ ಒಂದು ಇದು ಮತ್ತು ಅಮರ ಒಂದು ಅಲ್ಲಮ ಪ್ರಭು ಮಾಡಿದಂತ ಎರಡೂ ಕೆಲಸಗಳನ್ನು ಕೂಡ ಒಂದು ಸಿದ್ದೇಶ್ವರ ಸ್ವಾಮಿಗಳು ಮಾಡುವಂತವರಾಗಿ ಅಂತ ಮಹಾತ್ಮರು ಈ ಊರಿನಲ್ಲಿ ಜನಿಸ್ಯಾರ. ನಂಜಾಳ ಸಂಗಯ್ಯನವರದ್ದು ಕೂಡ ಒಂದು ಕನ್ನಡ ಒಂದು ಯಾವ ರೀತಿಯಾಗಿ ಕನ್ನಡ ಭೀಮಾಶಂಕರ ಗುರುಗಳಾದಂತ ನಂಜಾಳ ಸಂಗಯ್ಯನವರು ಇಲ್ಲೇ ಜನನಾಗ್ಯಾರ. ಅಂತ ಮಹಾನ್ ವ್ಯಕ್ತಿಗಳು ನಂದಿಯ ಅವತಾರವನ್ನು ಅವತರಿಸಿದಂತ ಮಹಾ ವ್ಯಕ್ತಿಗಳು ಕೂಡ ಈ ಊರಿನಲ್ಲಿ ಜನನಾಗ್ಯಾರ. ಅಂತ ಒಂದು ಪವಿತ್ರವಾದ ಈ ಊರದ ಅಂತ ಊರಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಶರಣು ಕಾಟಕರ್ ಅವರು ಯಾವ ರೀತಿಯಾಗಿ ಈ ಊರಿನ ಹೆಸರನ್ನು ಕೀರ್ತಿಯನ್ನು ತರುವಂತ ಕಾರ್ಯಕ್ರಮ ಮಾಡ್ತಾರೆ. ಅವರಿಗೆ ಆ ಕೊಡೆಕಲ್ ಬಸವೇಶ್ವರನು ಇನ್ನಂತ ದಿವ್ಯ ಶಕ್ತಿಯನ್ನು ಕೊಡಲಿ ಅಂತೇಳಿ ಅವರಲ್ಲಿ ಬೇಡ್ತಾರೆ. ಅಂತ ಕರಿ ಚಾ ಕೊಡುದು, ದಾರು ಕೊಡುದು, ನಿನ್ನ ಶರೀರ ಹಾಳು ಮಾಡ್ಕೋಬೇಡಪ್ಪ. ಪವಿತ್ರವಾಗಿರ್ತಕ್ಕಂಥ ಗೋಮಾತೆ ಹಾಲನ್ನು ಕುಡಿಯ ತಿಳ್ಕೊಂಡು ಇವತ್ತು ಯಾವ್ದಾದ್ರು ಒಂದು ಮನಿ ಗೃಹ ಪ್ರವೇಶ, ಅಂಗಡಿ ಗೃಹ ಪ್ರವೇಶ ಆಗ್ಬೇಕಾದ್ರೆ ಮೊದಲಿಗೆ ಯಾರು ಬರ್ತಾರ್ರಿ? ಅವ್ ಮಡಿಕೇಶ್ವರ ಸರ್ ಕೈಗೆ, ಉಮೇಶ್ವರ ಸರ್ ಕೈಗೆ ಮೊದಲ ಗೋಮಾತೆ ಬರ್ತೈತಿ. ಗೋಮಾತೆ ಬಂದ ನಂತರ ಪೂಜ್ಯರು ಮತ್ತು ಮುಂದಿನ ಕಾರ್ಯಗಳು ನಡೀತಾವ. ಅದಕ್ಕ ಪವಿತ್ರ ಗೋಮಾತೆಯ ಹಾಲನ್ನು ಕುಡಿಯ ತಿಳ್ಕೊಂಡು ತಾಯಿ ಮಗನಿಗೆ ಹೇಳ್ತಾ ಇದ್ದಾಳೆ, ಈ ಭೂಮಿ ಮೇಲೆ ಸುಮ್ಮನೆ ದಂಡ ಕೊಡಾಕ ಬಂದಿಲ್ಲ, ಸುಮ್ಮನೆ ಉಣ್ಣುದಕ್ಕ ಮಲಗುವುದಕ್ಕೆ ಇಲ್ಲಿ ಬಂದಿಲ್ಲಪ್ಪ. ಒಳ್ಳೆ ಒಳ್ಳೆ ಕೀರ್ತನೆ, ಪ್ರವಚನ ಎಲ್ಲಿ ನಡೀತಾವ ಅಲ್ಲಿ 4 ನುಡಿ ಕೇಳು. ಎಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು, ಧರ್ಮ ಸಭೆಗಳು ನಡೀತಾವೋ ಅಂತಲ್ಲಿ ಹೋಗಿ ದಾನ ಮಾಡೋ ತಿಳ್ಕೊಂಡು ತಾಯಿ ಮಗನಿಗೆ ಹೇಳ್ತಾಳ. ತಾಯಿ ಎನ್ನುವಂತ ಶಬ್ದ ಇವತ್ತ ಜಗತ್ತಿನಲ್ಲಿ ಗೆಳೆಯಂದ್ರನ್ನ ತೀರಿಸ್ಬೋದು, ಅಕ್ಕಂಗಿಯರ ಋಣ ತೀರಿಸ್ಬೋದು, ಹಿರಿಯರ ಋಣ ತೀರಿಸ್ಬೋದು. ಆದ್ರ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಋಣ ಯಾವ ಕಾಲಕ್ಕೂ ತೀರ್ಸಕ್ ಆಗುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಒತ್ತು ಕೊಟ್ಟು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಗಂಡ ಇರ್ಲಿ, ಮಗ ಇರ್ಲಿ, ಮೈದುನ ಇರ್ಲಿ, ಮಧ್ಯರಾತ್ರಿ 12 ಗಂಟೆಗೆ ಬಂದ್ರು ಅವ್ನ್ ಊಟ ಮಾಡಿಸಿ ಮಲಗಿಸಿ, ಏನಾದ್ರೂ ಇದ್ರು ಊಟ ಮಾಡ್ತಾಳ. ಇಲ್ಲಂದ್ರ ನೀರು ಕುಡಿದು ಮಲಗುವಂತ ಶಕ್ತಿ ಯಾರ ಹತ್ರ ಇದೆ ಅಂದ್ರ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹತ್ರ ಇದೆ ಅನ್ನುವಂತ ಮಾತನ್ನ ನಾನು ಬಹಳ ಹೆಮ್ಮೆಯನ್ನು ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಹಂಗ ಈ ಊರಲ್ಲಿ ತಾಯಿಯವರು ಬಹಳಷ್ಟು ಒಳ್ಳೆಯವರಿದ್ರಿ. ಮಕ್ಕಳಿಗೆ ಶಿಕ್ಷಣ ಕೊಡುವ ಜೊತೆಗೆ ಸಂಸ್ಕಾರವನ್ನು ಕೊಡ್ರಿ. ಹೆಂಗ ನಿಮ್ ಮಕ್ಕಳು ಭರತನಾಟ್ಯಗಳು ಇಲ್ಲೆಲ್ಲ ಮಾಡಾಕತ್ತಾರ,
ನಿಮ್ಮ ಮಕ್ಕಳನ್ನು ದೇಶದ ಗಡಿ ಭಾಗಕ್ಕಾಯ ಕಳಿಸ್ರಿ, ರೈತರಾಗ್ಲಿ ಬೇರೆ ಬೇರೆ ಎಲ್ಲ ಹುದ್ದೆಯನ್ನು ಅಲಂಕರಿಸಲಿ ಅನ್ನುವಂತ ಮಾತನ್ನು ತಿಳಿಸಿ ಶರಣು ಕಾಟ್ಕರ್ ಅವರು ಹೀಗೆ ಇನ್ನೂ ಉನ್ನತ ಮಟ್ಟಕ್ಕ ನಮ್ಮ ನಂದಿ ನನ್ನ ಅಂತರಾಳದ ನಮನಗಳನ್ನು ಅರ್ಪಿಸ್ತಾ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ, ಎಲ್ಲ ಉಪನ್ಯಾಸ ಆಗಿದೆ, ಉತ್ಸವ ನಡೀತಾ ಇದೆ. ನಮ್ಮ ಜೀವನದಲ್ಲಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು. ಕೊನೆಗೆ ನಮ್ಮೆಲ್ಲರ ಗುರಿ ಅದೇ ಅಲ್ವಾ? ಒಬ್ಬ ರಾಜಕಾರಣಿಯ ಗುರಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು, ಒಬ್ಬ ಸದ್ಗುರುವಿನ ಗುರಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು, ಒಬ್ಬ ಸಾಧಕನ ಗುರಿ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಬೇಕು. ಇದೆಲ್ಲ ಹೋಗಬೇಕು ಅಂತ ಹೇಳಿದ್ರೆ 3 ಮೆಟ್ಟಿಲುಗಳನ್ನು ಹತ್ತಿ ನಾವು ಹೋಗ್ಬೇಕಾಗುತ್ತೆ. ಮೊದಲನೇ ಮೆಟ್ಟಿಲು ಯಾವುದು ಅಂತ ಹೇಳಿದ್ರೆ ಸಾಧನೆ. ಪ್ರತಿನಿತ್ಯ ಯಾವುದೋ ಒಂದು ಸಾಧನೆ ರೂಢಿಸ್ಕೊಳ್ಳಿ. ನಿಮ್ಮ ಮನೆ ಗುರುಗಳು ಅಥವಾ ಯಾವುದೋ ನಿಮ್ಮ ಇಷ್ಟ ಗುರುಗಳು, ನಿಮ್ಮ ಮನೆ ದೇವರ ಪೂಜೆ ಮಾಡ್ತಿರೋ, ಲಿಂಗ ಪೂಜೆ ಮಾಡ್ತಿರೋ, ಯಾವ ಸಾಧನೆಯನ್ನು ರೂಢಿಸ್ಕೊಂಡಿದ್ದೀರಾ ನಿತ್ಯ ಸಾಧನೆಯಲ್ಲಿ ತೊಡಗಿಸ್ಕೊಳ್ಳಿ. ಆ ಭಗವಂತನ ಪಾದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲನೇ ಹೆಜ್ಜೆ ಸಾಧನೆ. ಇದು ನಮ್ಮ ವೈಯಕ್ತಿಕ ಶರೀರಕ್ಕೋಸ್ಕರ, ವೈಯಕ್ತಿಕ ಮನಸ್ಸಿಗೋಸ್ಕರ. ಕಾರ್ಯಕ್ಕೆ ಸುಖವಾಯಿತೆ ಸೂರ್ಯನ ಬೆಳಕು ಭಕ್ತಿ ಕಾರ್ಯಕ್ಕೆ ಸುಖವಾಯಿತೆ ಜಗವ ಬೆಳಗಿದೆ ಬಸವಂತ ಜಗದ ಜ್ಯೋತಿ